ನಮಸ್ಕಾರ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಕೆಲವರಿಗೆ ಪಾರ್ಟಿ ಡೆಸ್ಟಿನೇಷನ್ಗೆ ಟ್ರಾವೆಲ್ ಮಾಡಬೇಕಂತ ಆದರೆ, ಕೆಲವರಿಗೆ ಪೀಸ್ ಆಫ್ ಮೈಂಡ್ ಅಥವಾ ಮನಃಶಾಂತಿ ಇರುವಂತಹ ಜಾಗಗಳಿಗೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅಂಥ ಒಂದು ಮನಃಶಾಂತಿ ಇರುವಂತಹ ಜಾಗನೇ ಈ ಮನ್ರೋ ಐಲ್ಯಾಂಡ್. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ಮನ್ರೋ ಐಲ್ಯಾಂಡ್ ಕೊಲ್ಲಂ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಸೊ ಕೊಲ್ಲಂ ಡಿಸ್ಟ್ರಿಕ್ಟಿಂದ 20 ಕಿಲೋಮೀಟರ್ ಈ ಕಡೆ ಆಗುತ್ತೆ. ಸೊ ವರ್ಕಳ ಬರೋರು, ಕೊಲ್ಲಂ ಬರೋರು ಈ ಮನ್ರೋ ಐಲ್ಯಾಂಡಿಗೆ ಬಂದೇ ಬರ್ತಾರೆ. ಸೊ ನೀವು ಕೂಡ ಈ ವಿಡಿಯೋ ನೋಡಿ ಮನ್ರೋ ಐಲ್ಯಾಂಡಿಗೆ ಬಂದೇ ಬರ್ತೀರಾ ಅಂತ ನಾನು ಕೂಡ ಅಂದ್ಕೊಳ್ತೇನೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮನ್ರೋ ಐಲ್ಯಾಂಡ್ ಕಡೆ ಬಂದರೆ ನೀವು ಇಲ್ಲಿ ಸ್ಟೇ ಮಾಡಲಿಕ್ಕೆ ಒಂದು ಒಳ್ಳೆ ಜಾಗ ಬೇಕು, ಒಂದೊಳ್ಳೆ ಹೋಟೆಲ್ ಅಥವಾ ಹಾಸ್ಟೆಲ್ ಬೇಕು. ಸೊ ಯಾಕೆಂದರೆ ನೀವು ನೋಡಿರ್ತೀರ, ನಾನು ಜಾಸ್ತಿಯಾಗಿ ಎಲ್ಲೂ ಟ್ರಾವೆಲ್ ಮಾಡಿದರೂ ಕೂಡ ನಾನು ಹಾಸ್ಟೆಲ್ಲೇ ಮಾಡುವಂಥದ್ದು. ಈ ಐಲ್ಯಾಂಡಲ್ಲಿ ಇರುವಂತಹ ಏಕೈಕ ಹಾಸ್ಟೆಲ್ ಈ ಸಂತ ಮರಿಯಾ ಹಾಸ್ಟೆಲ್. ಸೊ ಈ ಹಾಸ್ಟೆಲನ್ನು ನಿಮಗೂ ಕೂಡ ತೋರಿಸುವ, ಬನ್ನಿ. ಇಲ್ಲಿ ನದಿ ನೋಡಿದ್ರ, ಇದರಲ್ಲಿ ಕೂಡ ನೀವು ಇಳಿಬೋದು. ನೀವು ನೋಡುವಾಗ ಎಣಿಸ್ಬೋದು ತುಂಬ ಅಂದರೆ ತುಂಬ ಡೀಪ್ ಇದೆ ಅಂತ. ಬಟ್ ಇಲ್ಲಿ ಏನು ನೆಟ್ ಹಾಕಿದ್ದಾರೆ, ಅಲ್ಲಿ ತನಕ ನೀವು ಹೋಗಿ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಈ ನೀರಲ್ಲಿ. ಅದರ ಆ ಕಡೆ ಸ್ವಲ್ಪ ಡೀಪ್ ಇದೆ ಅಂತೆ. ಆದರೆ ಇಲ್ಲಿ ನಾವು ನಿನ್ನೆ ನೋಡಿದ ಹಾಗೆ ಅಷ್ಟೇನು ಡೀಪ್ ಇಲ್ಲ. ಬೇಕಿದ್ರೆ ತೋರಿಸ್ತೇನೆ ನೋಡಿ. ಇಷ್ಟೇ. ಬೇಕಿದ್ರೆ ನೀವು ಇಲ್ಲಿ ಚಿಲ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಐಲ್ಯಾಂಡ್ ಅಂತ ನಾನು ಆಗಲೇ ಹೇಳಿದ್ದಲ್ಲ. ಸೊ ಕೆಫೆ ಯಾವುದು ಹತ್ತಿರದಲ್ಲಿ ಇಲ್ಲ. ನೀವೇನಾದರೂ ಫುಡ್ ಬೇಕಂತಾದರೆ, ಮಧ್ಯಾಹ್ನ ಮೀಲ್ಸ್ ಬೇಕಂತಾದರೆ ಇಲ್ಲೇ ಆರ್ಡರ್ ಮಾಡ್ಬೋದು. ಆರ್ಡರ್ ಮಾಡಿ ಅವರು ತಂದು ಇಲ್ಲಿ ಕೊಡ್ತಾರೆ. ಸೊ ನೋಡಿ, ಕಿಚನ್ ಕೂಡ ಇದೆ. ಹಾಗೆಯೇ ಈಗ ನಿಮಗೆ ಇಲ್ಲಿನ ರೂಮ್ ತೋರಿಸುವಂಥ ಸಮಯ. ಸೊ ರೂಮ್ಗಳು ಯಾವ ಥರ ಇದೆ ಅಂತ. ಸೊ ಇಲ್ಲಿ ನೀವು ಬೇಕಿದ್ದರೆ ಕಪಲ್ಸ್ ಆಗಿ ಅಥವಾ ಫ್ಯಾಮಿಲಿ ಆಗಿ ಬಂದರೆ ನಿಮಗೆ ಪ್ರೈವೇಟ್ ರೂಮ್ ಅವೈಲೇಬಲ್ ಇದೆ. ಅಥವಾ ಫ್ರೆಂಡ್ಸ್ ಆಗಿ ಅಥವಾ ಸಿಂಗಲ್ ಆಗಿ ಬ್ಯಾಕ್ ಪ್ಯಾಕರ್ ಆಗಿ ಬಂದರೆ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಅಥವಾ ಡಾಮ್ಸ್ ವ್ಯವಸ್ಥೆ ಇದೆ. ಫಸ್ಟಿಗೆ ನಾನು ಡಾಮ್ ಅಂತ ತೋರಿಸ್ತೇನೆ, ಡಾಮ್ ಯಾವ ಥರ ಇದೆ ಅಂತ. AC ಡಾಮ್ಸ್ ಕೂಡ ಇದೆ, ನಾನ್ AC ಡಾಮ್ಸ್ ಕೂಡ ಇದೆ. ಫಸ್ಟಿಗೆ ನಾನು AC ಡಾಮ್ಸ್ ಅಂತ ತೋರಿಸ್ತೇನೆ ಯಾವ ಥರ ಇದೆ ಅಂತ, ಬನ್ನಿ. ನೋಡಿ, ಇದು AC ಡಾಮಿಟ್ರಿ. ಸೊ ಇದು AC. ಸೊ 1 2 3 4 5 6 ಬೆಡ್ ಇದೆ. ಸೊ ಹಾಗೆಯೇ ನಿಮಗೇನಾದರೂ ಲಾಕರ್ ಬೇಕಂತ ಆದರೆ ಲಾಕರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ನೋಡಿ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ, ಇದು ಪ್ರಮೋಷನಲ್ ವಿಡಿಯೋ ಅಲ್ಲ ಅಂತ. ಈ ವಿಡಿಯೋ ಕೂಡ ಹಾಗೆ, ಈ ಪ್ರಮೋಷನಲ್ ವಿಡಿಯೋ ಅಲ್ಲ. ನೀವೇನಾದರೂ ಮನ್ರೋ ಐಲ್ಯಾಂಡಿಗೆ ಬಂದರೆ ಅಥವಾ ನೀವೆಲ್ಲಾದರೂ ಬರೋ ಪ್ಲ್ಯಾನ್ ಇದ್ದರೆ, ನಿಮಗೆ ಹೋಟೆಲ್ ಸಿಗೋದು ಕಷ್ಟ ಅಂತ ಆದರೆ ಹಾಸ್ಟೆಲನ್ನೇ ಮಾಡ್ಬೋದು. ಸೊ ಹಾಗಾಗಿ ನಿಮಗೊಂದು ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಹಾಗೆ ಇದು ಆಗಲೇ ಹೇಳಿದ ಹಾಗೆ AC ಡಾಮಿಟ್ರಿ. ಸೊ ಇದರಲ್ಲಿ 6 ಬೆಡ್ ಇದೆ. ಹಾಗೆಯೇ ಒಂದು ಅಟ್ಯಾಚ್ ಬಾತ್ರೂಮ್. ಈ AC ಡಾಮಿಟ್ರಿಯಿಂದ ವ್ಯೂ ಯಾವ ಥರ ಇದೆ ಬೆಳಿಗ್ಗೆ ಎದ್ದಾಗ ನೋಡಿ. ಹಾಗೆಯೇ ಇಲ್ಲಿ ನಾನ್ AC ಡಾರ್ಮೆಟ್ರೀಸ್ ಕೂಡ ಇದೆ. ಸೊ ನಾನ್ AC ಡಾರ್ಮೆಟ್ರೀಸ್ ಕೂಡ ನಾನು AC ಡಾರ್ಮೆಟ್ರಿ ಯಾವ ಥರ ತೋರಿಸಿದೆ ಅದೇ ಥರ. ಇಲ್ಲಿ ಏನಂದರೆ AC ಒಂದು ಇಲ್ಲ ಅಂತ ಅಷ್ಟೇ. ಸೊ ಇದಿಷ್ಟು ಡಾಮ್ಸ್ನ ಬಗ್ಗೆ. ಇಲ್ಲಿ ಟೆಂಟ್ ವ್ಯವಸ್ಥೆ ಕೂಡ ಇದೆ. ನೀವು ಬೇಕಿದ್ರೆ ಟೆಂಟಲ್ಲಿ ಸ್ಟೇ ಆಗ್ಬೋದು. ನಿಮಗೆ ಡಾರ್ಮೆಟ್ರೀಸ್ ಬೇಡ, ಪ್ರೈವೇಟ್ ರೂಮ್ ಬೇಡ, ನಿಮಗೆ ನೇಚರ್ ಮಧ್ಯೆ ಇರಬೇಕು ಅಂತ ಆದರೆ ಆ ಟೆಂಟಲ್ಲಿ ಕೂಡ ಸ್ಟೇ ಆಗ್ಬೋದು. ಸೊ ಅಥವಾ ನೀವು ಕೂಡ, ಕೆಲವರು ಟೆಂಟ್ ಅವರಾಗೆ ತರ್ತಾರೆ. ಸೊ ನೀವು ಕೂಡ ಟೆಂಟ್ ತಂದು ಇಲ್ಲೇ ಪ್ಲೇಸ್ ಮಾಡಿ ಇಲ್ಲೇ ನೀವು ಇರ್ಬೋದು. ಸೊ ಅವರದೇ ಟೆಂಟ್ ಕೊಡೋದಂತಾದರೆ ಪರ್ ಹೆಡ್ 300 ರುಪೀಸ್ ಆಗುತ್ತೆ. ನೀವೇನಾದರೂ ಟೆಂಟ್ ತರೋದಂತಾದರೆ ನಿಮಗೆ 200 ರುಪೀಸ್ ಆಗುತ್ತೆ. ಸೊ ಹಾಗೆಯೇ ನೀವೇನಾದರೂ ಬಾರ್ಬೆಕ್ಯೂ ಮಾಡಬೇಕಂತಾದರೆ ಈ ಚಿಕನ್ ಬಾರ್ಬೆಕ್ಯೂ, ಪನ್ನೀರ್ ಬಾರ್ಬೆಕ್ಯೂ ಎಲ್ಲ ಮಾಡ್ತಾರೆ. ಸೊ ಅದು ಕೂಡ ಮಾಡುವಂಥ ವ್ಯವಸ್ಥೆ ಇಲ್ಲಿದೆ. ಈಗ ಪ್ರೈವೇಟ್ ರೂಮ್ಸ್ ತೋರಿಸೋ ಸಮಯ. ಸೊ ಇದು ಮೇನ್ ಡೆಸ್ಕ್ ಇಲ್ಲಿನ ಸಂತ ಮೇರಿಯಾ ಮೇನ್ ಡೆಸ್ಕ್ ನೋಡಿ. ನೀವೇನಾದರೂ ಮನ್ರೋ ಐಲ್ಯಾಂಡಿಗೆ ಬಂದರೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಅಥವಾ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದಾಗೆ ನಾವು ಕಯಾಕಿಂಗ್ ಹೋಗಿದ್ವಿ ಮನ್ರೋ ಐಲ್ಯಾಂಡಲ್ಲಿ. ಈ ಮನ್ರೋ ಐಲ್ಯಾಂಡಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥದ್ದು ಕಯಾಕಿಂಗ್. ಅದು ಕೂಡ ಒಂದು ನೇಚರ್ನಲ್ಲಿ ಫಾರ್ಮ್ ಆದಂತಹ ಅಥವಾ ನೇಚರ್ನಲ್ಲಿ ಆದಂತಹ ಒಂದು ಒಳ್ಳೆಯ ಒಂದು ಸೀನರಿಗೋಸ್ಕರ. ಸೊ ಹಾಗಾಗಿ ಕಯಾಕಿಂಗ್ ಬಂದೇ ಬರ್ತಾರೆ. ಈ ಹಾಸ್ಟೆಲಿಂದನೇ ಕಯಾಕಿಂಗ್ನ ಪಿಕ್ ಆ್ಯಂಡ್ ಡ್ರಾಪ್ ಕೂಡ ವ್ಯವಸ್ಥೆ ಇದೆ. ಸೊ ಕಯಾಕಿಂಗ್ ಆದರೆ ನೋಡಿ ನಿಮಗೆ 300 per hour per person.
ಮತ್ತು ನಮ್ಮ ನಾರ್ಮಲ್ ಬೋಟ್ ಕ್ಯಾನ್ಯೂ ಬೋಟಿಂಗ್ ಅದು 500 per hour. ಶಿಕಾರ ಬೋಟಿಂಗ್ ಅಂದರೆ ನೀವು ಬೋಟ್ ಹೌಸನ್ನೆಲ್ಲ ನೋಡಿರ್ತೀರ ಆ ಥರದ್ದು. ಮತ್ತು ನೀವು ಸೈಕಲ್ ರೆಂಟ್ ಕೂಡ ಮಾಡ್ಬೋದು 150 rupees. ಮತ್ತು ವಾಷಿಂಗ್ ಮಿಷಿನ್ ಸರ್ವಿಸ್ ಮತ್ತು ಸನ್ರೈಸ್ ಮತ್ತು ಸನ್ಸೆಟ್ ವಾಕನ್ ಕೂಡ ಮಾಡಿಸ್ತಾರೆ. ಸೊ ಇಲ್ಲಿಂದ ಮೇಲೆಗಡೆ ಹೋಗಬೇಕಾಗುತ್ತೆ ನಮ್ಮ ಪ್ರೈವೇಟ್ ರೂಮ್ಸಿಗೆ. ಸೊ ನೋಡುವ ಯಾವ ಥರ ಇದೆ ಅಂತ. ಸೊ ಇಲ್ಲಿ 2 ರೂಮ್ ಇದೆ, ಒಂದು ಇಲ್ಲಿದೆ ಒಂದು ಆ ಕಡೆ ಇದೆ. 2 ಕೂಡ ನಾನ್ AC ರೂಮ್ಸೇ, ಆದರೆ ಒಂದು ಗಾಳಿ ಅಥವಾ ಒಂದು ಒಳ್ಳೆ ವೈಬ್ ಕೊಡುವಂತಹ ಜಾಗ. ಸೊ ನಾನೀಗ ಹೇಳ್ತಿರುವಾಗ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ನಾನೀಗ ಒಳಗಡೆ ಹೋಗಿ ತೋರಿಸ್ತೇನೆ. ನೀವು ಬೇಕಿದ್ರೆ ಇಲ್ಲಿ ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ಇಲ್ಲಿ ನೆಟ್ ಇದೆ 2. ಸೊ ನೆಟ್ಟಲ್ಲಿ ಕೂತ್ಕೊಂಡು ಆರಾಮ್ಸೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಬೋಟ್ಗಳು ಆಗಾಗ ಹೋಗ್ತಾ ಇರುತ್ತೆ. ಅಲ್ಲೊಂದು ದೇವಸ್ಥಾನ ಕೂಡ ಇದೆ, ಹಾಗೆಯೇ ಅಲ್ಲಿ ಬೋಟ್ನ ಜೆಟ್ಟಿ ಕೂಡ ಇದೆ. ಸೊ ಇಲ್ಲಿ ಮೊನ್ರೋ ಐಲ್ಯಾಂಡ್ ಬಂದರೆ 2-3 ಜಾಗಗಳು ನೋಡುವಂಥದ್ದಿದೆ. ಸೊ ಅದು ಸಪ್ರೇಟ್ ವೀಡಿಯೋ ಆಗಿ ನಾನು ಸಂಜೆ ಹೊತ್ತಲ್ಲಿ ಮಾಡ್ತೇನೆ. ಸೊ ಈ ನೋಡಿದ್ರಿ ಪ್ರೈವೇಟ್ ರೂಮ್ಸ್ ಹೇಗಿದೆ ಮತ್ತು AC ಡಾರ್ಮೆಟ್ರೀಸ್ ಹೇಗಿದೆ ಅಂತ. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು ಈ ಹಾಸ್ಟೆಲ್ ಅಂತ ಅಂದ್ಕೊಳ್ತೇನೆ. ಮತ್ತು ನೀವು ಫ್ರೆಂಡ್ಸ್ ಜೊತೆ ಬಂದರೆ ಇಲ್ಲಿ ಆಟ ಆಡಲಿಕ್ಕೆ ಲೂಡೋ ಮತ್ತು ಕ್ಯಾರಮ್ ಮತ್ತು ಕಾರ್ಡ್ಸ್ ಕೂಡ ವ್ಯವಸ್ಥೆ ಇದೆ. ಸೊ ನಾವೇನು ಫಸ್ಟ್ ರೂಮ್ ತೋರಿಸಿದೆ ಅದೇ ಥರ ಸೆಕೆಂಡ್ ರೂಮ್ ಕೂಡ ಇದೆ. ಸೊ ಹಾಗಾಗಿ ಸೆಕೆಂಡ್ ರೂಮನ್ನು ತೋರಿಸ್ತಾ ಇಲ್ಲ. ಸೊ ಇದಿಷ್ಟು ಈ ಹಾಸ್ಟೆಲ್ ನಮಗೆ. ಸೊ ನೀವೇನಾದರೂ ಬರೋದಂತಾದರೆ ಇಲ್ಲೇ ಹಾಸ್ಟೆಲನ್ನು ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಮಾಡೋದಂತಾದರೆ ಇಲ್ಲಿ 1 week 2 weeks ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಬೋದು. ನಿಮ್ಮ ಲ್ಯಾಪ್ಟಾಪ್ ಕೂಡ ಸೇಫ್ ಆಗಿರುತ್ತೆ, ಯಾಕಂದರೆ ಇಲ್ಲಿ ಕ್ಯಾಮರಾ ಅಲ್ಲಲ್ಲಿ ಇದೆ. ಸೊ ಹಾಗಾಗಿ ಸೇಫ್ಟಿಯ ಒಂದು ಪ್ರಾಬ್ಲಮೇ ಬರಲ್ಲ ಇಲ್ಲಿ. ಸೊ ಇದಿಷ್ಟು ಈ ಹಾಸ್ಟೆಲ್ನ ಬಗ್ಗೆ. ಈ ಹಾಸ್ಟೆಲ್ನ ನಾನು ಬೇರೆ ಬೇರೆ ರೂಮ್ಗಳನ್ನು ತೋರಿಸಿದೆ, AC ಡಾಮ್ಸಿಗೆ ಎಷ್ಟು ಮತ್ತು ಪ್ರೈವೇಟ್ ರೂಮ್ಸಿಗೆ ಎಷ್ಟು ಅಂತ ಅವರೇ ಹೇಳ್ತಾರೆ. ಸೊ ಕೇಳುವ. So hi bro. Hi bro. Your name? Najib. Okay. So what's the fare for dormitories for single person? Dormitory right now we are giving 550 for the AC dome. AC dorm. Okay. And we have non-AC dome that's for about 450 Okay. right now. Okay. It's like off season right now. Okay. And the private rooms? The private room, so we are giving for 1400. 1400. 1400. Okay. So that 2 rooms with a view. They have the sunset view. Okay. And we have one budget private room. That's we are giving for 900. Okay. Okay. Right now. Yeah. Yes. Thank you bro. ಸೊ ನೋಡಿದ್ರಿ ಇಲ್ಲಿನ ಫೇರ್ ನಿಮಗೆ ಕೂಡ ಐಡಿಯಾ ಸಿಕ್ತು, ಫೇರ್ ಎಷ್ಟಿರ್ಬೋದು ಹೇಗಿರ್ಬೋದು ಅಂತ. ತುಂಬ ಅಂದರೆ ತುಂಬ ಅಫೋರ್ಡೇಬಲ್. 450ಗೆ ನಿಮಗೆ ನಾನ್ AC ರೂಮ್ ಸಿಗುತ್ತೆ, 550ಗೆ ನಿಮಗೆ AC ರೂಮ್ ಸಿಗುತ್ತೆ. ಅದು ಬಿಡಿ, ನಿಮಗೆ ಇಲ್ಲಿನ ಸಿಗುವಂತಹ ನೇಚರ್ನ ವೈಬ್ ಯಾವ ಥರ ಇದೆ ಅಂತ ಒಮ್ಮೆ ಅಂದ್ಕೊಳ್ಳಿ. ನೀವು ಬೆಳಿಗ್ಗೆದ್ದು ನೋಡಿದಾಗ ಆ ಕಡೆ ರಿವರ್, ಸಂಜೆ ಹೊತ್ತಲ್ಲಿ ಸನ್ಸೆಟ್ ಕಾಣುತ್ತೆ. ಅದೆಲ್ಲ ನೀವು ಎಲ್ಲಿ ಹೋದರೂ ಎಷ್ಟು ದುಡ್ಡು ಕೊಟ್ಟರೂ ಸಿಗಲ್ಲ ಅಲ್ವಾ. ಸೊ ಹಾಗಾಗಿ ನೀವೇನಾದರೂ ಮೊನ್ರೋ ಐಲ್ಯಾಂಡ್ ಬಂದರೆ ಈ ಹಾಸ್ಟೆಲನ್ನು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಹೇಳಿದೆ ಇಲ್ಲಿ ನದಿ ಏನಿದೆ ಅದರಲ್ಲಿ ನಾವು ಸ್ವಿಮ್ಮಿಂಗ್ ಮಾಡ್ಬೋದು, ನೀವು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಈಗ ಹಾರುವಂಥ ಸಮಯ, ಬನ್ನಿ ನೋಡುವ. ನೋಡಿ, ನೀವು ಈ ಥರ ನೀರಲ್ಲಿ ಹಾರಿ, ಬೆಳಿಗ್ಗೆದ್ದು ನೀರಲ್ಲಿ ಹಾರಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ. ಸಾಂಗ್ ಇಟ್ಟ ಹಾಗೆ ನೀವು ಕೂಡ ಸಾಂಗ್ ಇಟ್ಟು ನೀರಲ್ಲಿ ಡ್ಯಾನ್ಸ್ ಮಾಡ್ಬೋದು. ಯಾಕಂದರೆ ಅಷ್ಟೇನು ಡೀಪ್ ಇಲ್ಲ. ನಾನೀಗ ನಿಂತಿಲ್ಲ, ಈಗ ನಿಲ್ತೇನೆ ನೋಡಿ. ಇಷ್ಟೇ ಡೀಪ್ ಇರುವಂಥದ್ದು. ಅವ ಬಕ್ರ ಮಾಡಿದೆ ನಿಮ್ಮನ್ನು ಬಕ್ರ. ನೀವು ಎಂತಿರ್ಬೋದು ಅವ ಮುಳುಗಿದ ಅಂತೇಳಿ, ಆದರೆ ಅವ ಮುಳುಗಲಿಲ್ಲ. ಇದರಲ್ಲಿ ನೀವು ಬಂದರೆ ಮಕ್ಕಳಿಗೆ ಸಹ ಆಡ್ಬೋದು, ದೊಡ್ಡವ್ರಿಗೆ ಸಹ ಆಡ್ಬೋದು, ಯಾರು ಬೇಕಿದ್ರೂ ಆಡ್ಬೋದು. ಸೊ ಹಾಗಂತ ಹೇಳ್ತಾ ಬನ್ನಿ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರೋಣ.
Same. I am also CEO. Oh, which one?